ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ ಅಕ್ಷರಶಃ ಕೆಂಡ ಕಾರ್ತಾ ಇದ್ದಾರೆ. ಸಿಎಂ ಡಿಸಿಎಂ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಪಾರದರ್ಶಕವಾಗಿ ತನಿಖೆ ಆಗಬೇಕು, ಸರ್ಕಾರ ದುರುದ್ದೇಶವನ್ನ ಹೊಂದಿದೆ. ಈ ಎಲ್ಲ ವಿಚಾರಗಳನ್ನ ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡ್ತಾ ಇನ್ನಷ್ಟು ಎಕ್ಸ್ಕ್ಲೂಸಿವ್ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಮಹಿಳಾ ಆಯೋಗಕ್ಕೆ ದೂರು ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಅವರು ಮಾತನಾಡಿರೋದು. ಈ ಸಂದರ್ಭದಲ್ಲಿ ಸುಳ್ಳು ದೂರನ್ನ ದಾಖಲಿಸುವಂತೆ ಒತ್ತಡ ಹೇರಿರುವಂತಹ ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ. ಸುಳ್ಳು ದೂರು ಕೊಡಬೇಕು, ಸುಳ್ಳು ದೂರು ದಾಖಲಿಸಿಕೊಳ್ಳಿ ಅಂತ ಒತ್ತಾಯ ಮಾಡಿದ್ದು ಈಗ ಜಗಜ್ಜಾಹೀರಾಗಿದೆ. ಇದು ಸಿಎಂ ಡಿಸಿಎಂ ಬುಡಕ್ಕೆ ಬರುತ್ತೆ. ಹೀಗಾಗಿ ಇವರು ರಾಜಕೀಯ ದುರುದ್ದೇಶವನ್ನ ಹೊಂದಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಸಿಬಿಐ ತನಿಖೆ ಆಗಬೇಕು ಅನ್ನೋಂತಹ ಆಗ್ರಹವನ್ನು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಮಾಜಿ ಸಿಎಂ ಕುಮಾರಸ್ವಾಮಿ ನಮ್ಮ ಜೊತೆ ಇದ್ದಾರೆ. ಸರ್, ಕೇಂದ್ರ ಮಹಿಳಾ ಆಯೋಗ ಒಂದು ಪ್ರೆಸ್ ರಿಲೀಸ್ ಮಾಡಿರೋದು. ಅದರಲ್ಲಿ ದೂರು ಎರಡು ವಿಚಾರ. ಒಂದು, ಯಾವುದು ಕಂಪ್ಲೇಂಟ್ ಬಂದಿಲ್ಲ ಅನ್ನೋದು ಒಂದು ಮಹಿಳೆಯಿಂದ, ಮತ್ತೊಂದು ಒಬ್ಬ ಮಹಿಳೆಗೆ ಥ್ರೆಟನ್ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು. ನೋಡಿ, ಇವತ್ತು ಎರಡು ವಿಷಯಗಳ ಬಗ್ಗೆ ನಮ್ಮ ಕೇಂದ್ರದ ಮಹಿಳಾ ಆಯೋಗ ಕೊಟ್ಟಿರ್ತಕ್ಕಂಥ ಎರಡು ಸ್ಟೇಟ್ಮೆಂಟ್ಗಳು ರಿಲೀಸ್ ಮಾಡಿರ್ತಕ್ಕಂಥದ್ದು. ಒಂದು ಸ್ಟೇಟ್ಮೆಂಟ್ನಲ್ಲಿ 700ಕ್ಕೂ ಹೆಚ್ಚಿನ ಮಹಿಳೆಯರು ಪ್ರಜ್ವಲ್ ರೇವಣ್ಣ ಅವರ ಒಂದು ಲೈಂಗಿಕ ಹಗರಣ ಅಂತಕ್ಕಂಥದ್ದು ಏನು ನಡೀತಾ ಇದೆ, ಬಹುಶಃ ಫೇಕ್ ಕಂಪ್ಲೇಂಟು ಆ 700 ಜನದ ಹೆಸರುಗಳನ್ನು ನೋಡಿದಾಗ ಇದು ಕಾಂಗ್ರೆಸ್ ಪಕ್ಷದಿಂದಲೇ ನಡೆದಿರ್ತಕ್ಕಂಥ ಒಂದು ಫೇಕ್ ಕಂಪ್ಲೇಂಟ್ ಇದು ನನ್ನ ಅಭಿಪ್ರಾಯದಲ್ಲಿ. ಅದರ ಬಗ್ಗೆ ಕ್ಲಾರಿಫಿಕೇಷನ್ ಬಂದಿರತಕ್ಕಂಥದ್ದು ಒಂದು ಭಾಗ. ಯಾವ ರೀತಿ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ನ ನಾಯಕರ ನಡವಳಿಕೆ ಇದೆ, ಅಧಿಕಾರವನ್ನು ಯಾವ ರೀತಿ ದುರುಪಯೋಗ ಪಡಿಸ್ತಾ ಇದ್ದಾರೆ, ಇದನ್ನು ನಾವು ಮೇಲ್ನೋಟಕ್ಕೆ ಕಾಣ್ಬೋದು. ಅದರ ಜೊತೆಗೆ ಒಬ್ಬ ಮಹಿಳೆ ಇವತ್ತು ಕರ್ನಾಟಕದಲ್ಲಿ SITಯ ಒಂದು ತನಿಖೆ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ 3 ಜನ ಸಿವಿಲ್ ಡ್ರೆಸ್ನಲ್ಲಿ ಬಂದು ಪ್ರತಿನಿತ್ಯ ಅವ್ರಿಗೆ ಹ್ಯಾರಾಸ್ಮೆಂಟ್ ಮಾಡಿ ಈ ರೀತಿ ಹೇಳಿಕೆಯನ್ನು ಕೊಡು, ನೀನು ಬಂದು SITನ ಕಚೇರಿಗೆ ಬರಬೇಕು ಅಂತೇಳಿ ಒತ್ತಡಗಳನ್ನು ಹಾಕಿ ಭಯಭೀತಿಯನ್ನು ಉಂಟು ಮಾಡಿರ್ತಕ್ಕಂಥದ್ದು. ಹೆಬಿಚುಯಲ್ ಪ್ರಾಸ್ಟಿಟ್ಯೂಟ್ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಒಂದು ಕಂಪ್ಲೇಂಟ್ಗಳನ್ನು ನಿಮ್ಮ ಮೇಲೆ ಹಾಕ್ತೀವಿ ಅಂತಕ್ಕಂಥ ಹೆದರಿಕೆಯನ್ನು ಹುಟ್ಟಿಸಿರ್ತಕ್ಕಂಥದ್ದು. ಇದೆಲ್ಲ ನಡೀತಿದೆ ಅಂತಕ್ಕಂಥ ಒಂದು ಗುಮಾನ ಪ್ರಾರಂಭ ಆಗಿದೆ. ಈಗ ವುಮೆನ್ ಕಮಿಷನ್ ಕೂಡ ದೂರು ದಾಖಲಾಗಿದ್ದು. ಸೊ ಇದನ್ನು ವುಮೆನ್ ಕಮಿಷನ್ ಕೂಡ ಸಂಬಂಧಪಟ್ಟ ಸಿಬಿಐ ತನಿಖೆಗೆ ಏನಾದರೂ ಕೂಡ ಕೊಡಲಿ, ಅವರ ಏನಾದರೂ ಆಗ್ರಹ ಹೇಳೋದು. ಇವತ್ತು ಫೇರ್ ಒಂದು ತನಿಖೆ ಏನಾಗಬೇಕು, ಪಾರದರ್ಶಕವಾದಂಥ ತನಿಖೆ ಏನಾಗಬೇಕು. ಬಹುಶಃ ನಾನು ನ್ಯಾಷನಲ್ ವುಮೆನ್ ಕಮಿಷನ್ಗೂ ಮನವಿ ಮಾಡ್ತೇನೆ, ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡ್ತೇನೆ. ಈ ರೀತಿಯ ಒಂದು ಬೆದರಿಕೆಗಳ ಮುಖಾಂತರ ಇವತ್ತು ರಾಜ್ಯದಲ್ಲಿ ಈ ಸರ್ಕಾರದ ಅಧಿಕಾರ ದುರುಪಯೋಗ ಏನಿದೆ ಮತ್ತು ನಿಜವಾದಂಥ ತಪ್ಪಿತಸ್ಥರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಈ ಸರ್ಕಾರದಿಂದ ನಡೀತಾ ಇದೆ. ಇದನ್ನು ಇವತ್ತು ಸತ್ಯಾಂಶಗಳನ್ನು ಹೊರಗೆ ತಂದು ನಿಜವಾದ ಅಪರಾಧಿಗೆ ಇವತ್ತು ಶಿಕ್ಷೆಯನ್ನು ವಿಧಿಸ್ತಕ್ಕಂಥ ನಿಟ್ಟಿನಲ್ಲಿ ನಾನು ಎಂದೂ ಸಹ ಪ್ರಜ್ವಲ್ ರೇವಣ್ಣವರ ಪರವಾಗಿದ್ದೇವೆ ಅಂತಕ್ಕಂಥದ್ದಾಗಲಿ, ಅವರ ಪರವಾದ ಒಂದು ಯಾವುದೇ ರೀತಿಯ ನಾನು ರಾಜಿಗೆ ಒಳಗಾಗ್ತಕ್ಕಂಥ ಪ್ರಶ್ನೆ ಇಲ್ಲ. ಇಲ್ಲಿ ಸತ್ಯಾಂಶ ಹೊರಗೆ ಬರಬೇಕು. ಹಲವಾರು ಮಹಿಳೆಯರ ಮೇಲೆ ಮಾಡ್ತಾ ಇರ್ತಕ್ಕಂಥ ಒಂದು ಹಿಂಸೆಗಳು, ಚಿತ್ರಹಿಂಸೆಗಳು, ಭಯಭೀತಿಯನ್ನು ಉಂಟು ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಈ ಪ್ರಕರಣವನ್ನು ಎಲ್ಲ ರೀತಿ ಪೆನ್ ಡ್ರೈವ್ನಲ್ಲಿ ಇಡೀ ವಿಶ್ವ ನೋಡ್ತಕ್ಕಂಥ ರೀತಿಯಲ್ಲಿ ಈ ಒಂದು ಮಹಿಳೆಯರ ಮಾನವನ್ನು ಅಪಹರಣ ಮಾಡಿದ್ದಾರೆ ಅಂತಕ್ಕಂಥದ್ದು ಏನು ಚರ್ಚೆ ಆಗ್ತಾಯಿದೆ. ಇದರ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಸಮಗ್ರವಾದಂಥ ರೀತಿಯ ಒಂದು ತನಿಖೆ ಮಾಡಬೇಕು ಅನ್ನೋದು ನಾನು ಅಭಿಪ್ರಾಯ. ಕೂಡ ಇದೇ ಮಾತನ್ನು ಹೇಳಿದ್ರು, ಈ ಪ್ರಕರಣದಲ್ಲಿ ಕಾಂಗ್ರೆಸ್ ಕೂಡ ಬೂಮ್ರಂಗ್ ಆಗುತ್ತೆ, ಅವರೇ ಕೂಡ ಇದರಲ್ಲಿ ತೆಗೆದುಕೊಳ್ಳುತ್ತಂತ. ನಾನು ಈ ಪ್ರಕರಣ ಆದಂಥ ಸಂದರ್ಭದಲ್ಲಿ ಈ ಪ್ರಕರಣದ ಹಿನ್ನೆಲೆ ಹೊಂದಿರತಕ್ಕಂಥವ್ರು ಏನಿದ್ದಾರೆ, ಇವರ ನಡವಳಿಕೆಗಳು ಇವತ್ತೇನು ನಡೀತಾ ಇದೆ, ಇದು ಅಂತಿಮವಾಗಿ ಇದೆಲ್ಲದರ ಪಾಪದ ಒಂದು ಕರ್ಮಕಾಂಡಗಳು ಕಾಂಗ್ರೆಸ್ ಪಕ್ಷಕ್ಕೆ ಸುತ್ತುತ್ತೆ ಅಂತಕ್ಕಂಥ ಏನು ಹೇಳಿದ್ದೇನೆ. ಬರುತ್ತೆ ಸರ್, ಇದು ಗೌರ್ಮೆಂಟ್ ಬುಡ ಅಂತ ಕಾಂಗ್ರೆಸ್ ಸರ್ಕಾರದ ಬುಡಕ್ಕೆ ಬರುತ್ತೆ. ಇದರಲ್ಲಿ ಮುಖ್ಯಮಂತ್ರಿಗಳು, ಮಂತ್ರಿಗಳು, ನಮ್ಮ ಡೆಪ್ಟಿ CM ಅವರು, ಇವರು ಎಲ್ಲರ ಪಾತ್ರಗಳು ಏನಿದೆ, ನಿಜವಾದಂಥ ತನಿಖೆ, ಕಠಿಣವಾದಂಥ ರೀತಿಯ ತನಿಖೆ ನಡೆದರೆ ಇವರು ಎಲ್ಲರೂ ಇದರಲ್ಲಿ ಭಾಗಿಗಳಾಗ್ತಾರೆ. ಇದು ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಏನು ವುಮೆನ್ ಕಮಿಷನ್ ಏನು ಗೆ ಪತ್ರ ಬರೆದಿದ್ದಾರೆ, ಸಂಬಂಧಪಟ್ಟಂತೆ ಮಹಿಳೆ ಕೊಟ್ಟಿರುವಂಥ ದೂರಿನ ಹಿನ್ನೆಲೆಯಲ್ಲಿ ಸಿಬಿಐ ತನಿಖೆ ಆಗಬೇಕು ಅಂತ ಆಗ್ರಹವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ವಿಜಯ್, ರಿಪಬ್ಲಿಕ್ ಟಿವಿ, ಬೆಂಗಳೂರು.